ರಿಯಾಕ್ಷನ್ ಮಾಡಿದ್ದಾರೆ. ನಾವ್ ಯಾವುದೇ ಕಾರಣಕ್ಕೂ ಅವ್ರು ಹೈಕಮಾಂಡ್ಗೂ ದೂರ ಕೊಡಲ್ಲ, ಏನಿಲ್ಲ, ಸರ್ವ ಸ್ವಾತಂತ್ರ್ಯ ಇರುವಂತ ಹೇಳಿದ್ದಾರೆ ಯಡಿಯೂರಪ್ಪ ಅವರು ತಾವು ಮಾತಾಡಕ್ಕೆ. ಚಲೋ ಅಲ್ರಿ ಮತ್ತೆ 370 ಇಲ್ಲ ನಂಗೆ ಆಯ್ತು ನಮ್ಮ ಮ್ಯಾಗ. ಮತ್ತು ಇಷ್ಟು ಸ್ವಾತಂತ್ರ್ಯ ಇದೀವಿ ಅಂದ್ರೆ ಮತ್ತೆ ಕರ್ನಾಟಕದಾಗ ಯಾವ್ದಾನ ಹೇಳ್ರಿಪ್ಪ. ನನಗೆ ಯಾವ ಮನೆ ಹೇಳೋದಲ್ಲ ಸಿದ್ದರಾಮಯ್ಯ ಅವ್ರು ವಿಧಾನಸಭೆದಾಗೆ ಏನು ಎತ್ತು ನೋಡ್ರಿ ನಿಮ್ಮ ಪಾರ್ಟಿದು ಮಾತಾಡ್ದು. ಹಾಂ ನಾ ಎಲ್ಲ ಮಾತಾಡೋಣ ಅಂತ ಸಿದ್ದರಾಮಯ್ಯ ನಮ್ಗೆ ಆಯ್ತಿಲ್ಲ ವಾರ ಆಯ್ತಿಲ್ಲ. 1.5 ತಾಸು ನಾ ಮಾತಾಡಿದೆ ಉತ್ತರ ಕರ್ನಾಟಕ. ಇಲ್ಲಿ ಕಲ್ಯಾಣ ಕರ್ನಾಟಕದಾಗ 26,000 ಜನ ಏನು ಪೋಸ್ಟ್ ಖಾಲಿ ಅದ. ಪ್ರಿಯಾಂಕಾ ಖರ್ಗೆ ಅವರು ಅದ್ರ ಬಗ್ಗೆ ಮಾತಾಡಿ. ಆ 26,000 ಜನರು ಏನು ನಿರುದ್ಯೋಗ ಯುವಕರಿಗೆ ತೊಗೊಂಡ್ರೆ ಅಷ್ಟು ಕುಟುಂಬಗಳು ಉದ್ಧಾರ ಆಗ್ತಾವೆ. ಹಳ್ಳಿ ಮೇಳಿ ಮೋದಿಗೆ ಬೈದ್ರೆ ಏನಾಗೋದೈತೆ ರೀ? ಆಕಾಶಿಗೆ ನಾವು ಉಗುಳಿದ್ರೆ ಏನಾರು ಆಗೋದೈತನ? ಈಗ ಖರ್ಗೆ ಸಾಹೇಬ್ರು ನಾವ್ಯಾಕೆ ಬೈಲಕ್ಕೆ ಹೋಗೋಣ? ಒಬ್ಬ ಹಿರಿಯ ರಾಜಕಾರಣಿ ಅದ್ರ ಗೌರವ ಕೊಡ್ತೀವಿ ನಾವು. ಹಾಗೆಲ್ಲ ಸ್ವಲ್ಪ ಕೆಳಮಟ್ಟದ ಒಂದು ಮಾತು ಅವ್ರಿಗೆ ಹೇಳೋದಿಲ್ಲ. ಯಾಕಂದ್ರೆ ಅವರೊಬ್ಬರು ರೆಸ್ಪೆಕ್ಟೆಡ್ ನಮ್ಮ ರಾಜ್ಯದ ಒಬ್ಬ ನಾಯಕರು. ಹಾಗೆ ಮೋದಿಯವ್ರಿಗೆ ದೇಶದ ಒಬ್ಬ ನಾಯಕರು. ಎಲ್ಲರಿಗೂ ಗೌರವ ಕೊಡಬೇಕು, ಎಲ್ಲ ರೆಸ್ಪೆಕ್ಟ್ ಕೊಡಬೇಕು. ನಮ್ಮ ವಯಸ್ಸು ನೋಡಿ ನಾವು ಮಾತಾಡ್ಬೇಕಾಗ್ತದೆ. ಮೋದಿಯವರಿಗೆ ನಾವು ಯಾಕೆ ಮೋದಿಯವ್ರನ್ನ ಇಟ್ಟು ಹೀನಾಯವಾಗಿ ಟೀಕೆ ಮಾಡಬಾರ್ದಾರೆ ಯಾರೇ ಆಗಲಿ. ಒಂದು ಮನೆ 3 ಬಾಗಿಲಾಗ್ಯಾವ ಬಿಜೆಪಿ ಅಂತ. 3 ಬಾಗಿಲ ನೋಡ್ರಿ, 3 ಬಾಗಿಲು ಅವ್ರ ರೇಟ್ ಬಾಗಿಲು ಅದಾವ್ರಿ. ಸಿದ್ದರಾಮಯ್ಯದೊಂದು ಬಾಗಿಲು, DK ಶಿವಕುಮಾರ್ದೊಂದು ಬಾಗಿಲು, ಪ್ರಿಯಾಂಕಾ ಖರ್ಗೆದೊಂದು ಬಾಗಿಲು, ರಾಜಣ್ಣ ಒಂದು ಬಾಗಿಲು, G ಪರಮೇಶ್ವರದೊಂದು ಬಾಗಿಲು, ಇಲ್ಲಿ ಬಿಜಾಪುರ MP ಪಾಟೀಲ್ರದೊಂದು ಬಾಗಿಲು. ಪವರ್ ಡಿಜಿಟಲ್ ಇದು ನಿಮ್ಮ ಶಕ್ತಿ.